ಸೈಟ್ ಇದೆ, ಸೈಟ್ ಪಕ್ಕ ರಾಜಕಾಲುವೆ ಅಂತಿದ್ರೆ ರಾಜಕಾಲುವೆ ಪಕ್ಕ ಇಷ್ಟು ಮೀಟರ್ ಬಫರ್ ಅಂತಿರು. ಒಬ್ಬ ಸೆಲೆಬ್ರಿಟಿ ಒಬ್ಬರದು ಯಾವಾಗ್ಲೂ ಒಂದು ಟಿವಿಯಲ್ಲಿ ಇಶ್ಯೂ ಇದ್ದೇ ಇರ್ತದೆ ಅಂತ. ಸರ್ಕಾರಿ ಜಾಗದಲ್ಲಿ ಅವ್ರ ಮನೆ ಇದೆ ಹಾಗೆ ಹೀಗೆ ಇರ್ತದೆ. ಅದು ಆಕ್ಚುಲಿ ಏನಂದ್ರೆ ಅದಕ್ಕೆ ಈ ಸೈಟು ಮನೇನ ತಗೊಳ್ಬೇಕಾದ್ರೆ ಏನೇನೆಲ್ಲ ಮುತುವರ್ಜಿ ವಹಿಸ್ಬೇಕು? ನಿಮಗೆ ಖಾತಾ, ಇವತ್ತು ಖಾತಾ ಅಲ್ಲೇ ದೊಡ್ಡ ಗೊಂದಲ ಇದೆ. ಈ ಖಾತಾ ಅಂತಾರೆ, ಎ ಖಾತಾ ಅಂತಾರೆ, ಬಿ ಖಾತಾ ಅಂತಾರೆ. ಸರ್ಕಾರನೇ ಒಂದು ಹಂತದಲ್ಲಿ ಒಂದು ಗೊಂದಲ ಸೃಷ್ಟಿ ಮಾಡ್ಬಿಡು. ಒಂದು ರಿಜಿಸ್ಟರ್ ಇಟ್ಕೊಳ್ತಾರೆ, ಎ ಖಾತಾಗ ಒಂದು ರಿಜಿಸ್ಟರ್ ಇರುತ್ತೆ, ಬಿ ಖಾತಾಗ ಒಂದು ರಿಜಿಸ್ಟರ್. ಇವ್ರದ್ದು ಇಷ್ಟು ಕಂದಾಯ ಕಟ್ತಿದ್ದಾರೆ ಅಂತ ಒಂದು ಫಾರ್ಮ್ಯಾಟ್ ಕೊಡ್ತಾರೆ, ಅದನ್ನ ಬಿ ಖಾತಾ ಅಂತ ಹೆಸರಿಟ್ಬಿಟ್ಟು. ಖಾತಾ ಅನ್ನೋದು ಒಂದೇ, ಎ ಖಾತಾ ಅಂತ ಏನ್ ಹೇಳ್ತಾರೆ ಅದೊಂದೇ ಖಾತಾ ಇರೋದು. ಆ ಖಾತಾ ತಗೊಂಡೋಗಿ ನೀವು ಬಿಲ್ಡಿಂಗ್ ಪ್ಲಾನ್ ಅಪ್ಲೈ ಮಾಡಿದ್ರೆ ಬಿಲ್ಡಿಂಗ್ ಪ್ಲಾನ್ ಕೊಡಲ್ಲ. ಕೋರ್ಟಿಗೆ ಹೋಗ್ತೀರಾ, ಅಲ್ಲಿ ನಿಮಗೇನು ರಿಲೀಫ್, ಇಮಿಡಿಯೇಟ್ ರಿಲೀಫ್ ಸಿಗ್ತಿಲ್ಲ. ಅನ್ಆಥರೈಸ್ಡ್ ಆಗಿ ವಿತೌಟ್ ಸೆಟ್ ಬ್ಯಾಕ್ ಹೆಂಗಂದ್ರೆ ಕಟ್ಟಿರೋದು ಇವತ್ತು ಅವರಿಗೆ ಪವರು ಸಿಗ್ತಾ ಇಲ್ಲ, ನೀರು ಸಿಗ್ತಾ ಇಲ್ಲ. ಇದು ಸ್ಟ್ರಿಕ್ಟ್ ಎನ್ಫೋರ್ಸ್ಮೆಂಟ್ ಏನು ಇವತ್ತು ಆಗ್ತಿದೆ, ಇದು 25 ವರ್ಷದಿಂದ ಕಾಲದಲ್ಲೇ ಆಗ್ಬಿಟ್ಟಿದ್ರೆ ನಮ್ಮ ಬೆಂಗಳೂರು ಹದಗೆಡ್ತಿರ್ಲಿಲ್ಲ. ಇಷ್ಟು ಟ್ರಾಫಿಕ್ ಸಮಸ್ಯೆ ಆಗ್ಲಿ, ಇಷ್ಟು ಅನ್ಸ್ಟ್ರಕ್ಚರ್ಡ್ ಹೆಂಗಂದ್ರೆ ಹಂಗೆ ಸರ್. ಯಾರೋ ಉಳ್ತಾ ಇರ್ತಾನೆ ಜಮೀನು, ನಾಳೆ ಬೆಳಗ್ಗೆ ರೋಡ್ ಮಾಡು, ಮೋರಿನೂ ಮಾಡಲ್ಲ, ಕಲ್ಲು ಹಾಕು, ಸಬ್ರೇಟರಿ ಇಷ್ಟು ಮಾಡು, ಹೋಗು. ಈ ಥರದ್ದು ಸಾವಿರ ಆಗೋಗಿದೆ. ಒಂದು 15-20 ವರ್ಷದಿಂದ ಅನ್ಕೊಳ್ತೀನಿ, ಒಂದು ಪ್ರಾಜೆಕ್ಟ್ ಕೊತ್ತೂರ್ ಕಡೆ ಜಾಯಿಂಟ್ ಡೆವಲಪ್ಮೆಂಟ್ ಅಗ್ರಿಮೆಂಟ್ ಹಾಕೊಳ್ರು ಯಾರೋ ರೈತರ ಹತ್ರ. ಒಂದು ಹೆಸರಿಟ್ರು ಕಂಪನಿಗೆ. ಆ ಲ್ಯಾಂಡ್ಸ್ಕೇಪಿಂಗ್ ಬಾಲಿಯಿಂದ ತರ್ಸ್ ಮಾಡಿದ್ರು. ಬುಕಿಂಗ್ಸ್ ಆಗಿ ಒಂದು 6 ತಿಂಗಳು ಆ ತರ ಒಂದು ಕ್ಯಾಂಪೇನ್ ರನ್ ಮಾಡಿ ಬುಕಿಂಗ್